ಈಗಲೇ ಇರೋಂಥ ರಸ್ತೆಗಳಲ್ಲಿ ಜನ ಓಡಾಡೋಕ್ಕೆ ಕಷ್ಟ. ಓಕೆ. ಈಗ ಅಲ್ಲೇ ನೋಡಿದ್ದೀರಾ, ತುಂಬ ಪೊಲ್ಯೂಟೆಡ್ ಆಗುತ್ತೆ, ಜನಗಳಿಗೆ ತುಂಬ ಪ್ರಾಬ್ಲಮ್ಮು. ಈ ಟೈಮಲ್ಲಿ ಮಳೆಗಾಲ ಬೇರೆ, ಎಲ್ಲ ಬೀಳ್ತಾರೆ. ಬಿತ್ತು ಅಂತಂದ್ರೆ ಒಬ್ಬ ಪೇಷಂಟ್ಗೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಯಾರು ಕೊಡ್ತಾರೆ ಇದು? ಗೌರ್ಮೆಂಟ್ ಫ್ರೀ ಕೊಡ್ತಾರಾ? ವೆಹಿಕಲಲ್ಲಿ ಬಿದ್ದರೆ ಏನು ಮಾಡ್ತೀರಾ? ಇನ್ಶೂರೆನ್ಸ್ ಅಂತಾರೆ, ಇನ್ಶೂರೆನ್ಸ್ ಕ್ಲೇಮ್. ಅವ್ರು ಕೈ ಕಾಲು ಹೋದರೆ ಏನು ಗತಿ? ಯೋಚನೆ ಮಾಡಿ. ಇದೆಲ್ಲ ಯೋಚನೆ ಮಾಡೋಕ್ಕಿಂತ ಒಂದು 20 ವರ್ಷಕ್ಕಿಂತ ಮುಂಚೆ ಮಾಡ್ಬೇಕಾದ್ರೆ ಮಾಡಬೇಕಿತ್ತು. ಇವಾಗ ನೀವೆಲ್ಲ ಈಗ ನೋಡಿ, ಈಗ ಆಫೀಸರ್ಸ್, ಸ್ಕೂಲ್ ಮಕ್ಕಳು ಎಲ್ಲ ಓಡಾಡ್ತಿರ್ತಾರೆ. ಒಂದು ಸ್ವಲ್ಪ ಪ್ರಾಬ್ಲಮ್ ಆದರೆ ಮನೆಗಳಲ್ಲಿ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ? ಯಾವ್ಯಾವ್ದು ಮನಸ್ಸು ಸರ್ಕಾರಕ್ಕೆ ಅದೆಲ್ಲ ಮಾಡೋದಕ್ಕೆಲ್ಲ. ಈಗ ಮಾಡೋಬೇಕಾದ್ರೆ ಕೂಡತ್ತಾರೆ. ಅವಾಗೇನು 20 ವರ್ಷಕ್ಕೆ ಗೊತ್ತಿರಲಿಲ್ವಾ? ನಮ್ಮ ದೇಶದಲ್ಲಿ ಎಷ್ಟು ವರ್ಷದ ಮುಂಚೆ ಏನು ಮಾಡಬೇಕಿಲ್ಲ? ಇವ್ರು 5-5 ವರ್ಷಕ್ಕೊಂದು ರಾಜಕೀಯಗೋಸ್ಕರ ಮಾಡ್ತಾರೆ. ಈಗ ಮೇಲ್ಗಡೆ ಪೈಪ್ ಹಾಕೋರು, ಒಳಗಡೆ ಪೈಪ್ ಹಾಕೋರು, ಮೇಲ್ಗಡೆ ಕೇಬಲ್ ಬತ್ತು, ಪುನಃ ಕೇಬಲ್ ಕೆಳಗಡೆ ಕೇಬಲ್ ಬತ್ತು. ಎಲ್ಲ ಟೆಕ್ನಾಲಜಿ ಎಲ್ಲರಿಗೂ ಗೊತ್ತಲ್ವ ಸರ್? ಹೊಸ್ದಾಗಿ ಏನಾಗುತ್ತಾ? ನಾವು ಇನ್ನೂ ಹಿಂದುಳಿದಿದ್ದೀವಿ 30 ವರ್ಷ. ಬೇಕು ಅಂತ ಇದೆಲ್ಲ ಮಾಡೋದು, ಸರ್ಕಾರಗಳೇ ಮಾಡೋದು ಇದು. ಯಾಕಂದ್ರೆ ಗೊತ್ತಿರಲಿಲ್ಲ ಅವಾಗಲೇ ಮಾಡಬೇಕು ಅಂತ. ಇದೇನಾಗಿದೆ ಈಗ? ತುಂಬ ಸುಗಮವಾಗಿ ನೋಡಿ, ಡಬಲ್ ರೋಡ್ ಅಲ್ಲೂ ಚೆನ್ನಾಗಿ ಓಡ್ತಾಯಿದ್ದಾರೆ, ಇಲ್ಲೂ ಚೆನ್ನಾಗಿ ಓಡ್ತಾಯಿದ್ದಾರೆ. ಇದೇ ಒಳ್ಳೇದು ಅನಿಸುತ್ತೆ. ನೀವೇನು ಇದು ಮಾಡೋಕ್ಕೆ ಹೋದ್ರೆ ಒಂದು 2 ವರ್ಷ ಆಗ್ಬಿಡುತ್ತೆ. 2 ವರ್ಷದಲ್ಲಿ ಬಡ್ದಾಡ್ಕೊಂಡು ಯಾರ್ಯಾರು ಗೊತ್ತಿರೋ, ನೀವು ನಾವ್ಯಾರು ಗೊತ್ತಿರಲ್ಲ. ಏನೊಬ್ರಿಗೂ ಟಚ್ ಆದಾಗ ಸ್ಕೂಟ್ರ್ ಟಚ್ ಆಯಿತು, ಮಗು ಗಾಯ ಆಯಿತು ಅಂತ ಜಗಳ ಮಾಡ್ತಾರೆ. ತಪ್ಪು ಸರ್, ಇದೆಲ್ಲ ಮಾಡಬಾರ್ದು. ಇದು ಒಳ್ಳೆ ನಿರ್ಧಾರ ಅಂತಾರೆ. ನಿರ್ಧಾರನೇ ಅಲ್ಲ ಇದು, ಒಳ್ಳೇದೇನಿದೆ ಅಲ್ಲಿ? ನಿರ್ಧಾರನೇ ಅಲ್ಲ ಅದು, ಒಳ್ಳೇದೇನಿದೆ ಅಲ್ಲಿ?